ಇವತ್ತು ಬೆಳಗಿನ ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನಿಲ್ಲ ರೀ, ಸಿಂಪಲಾಗಿ ನೆನ್ನೆ ಲಾಂಗ್ ಬಾಡಿಗೆ ಹೋಗಿದ್ದೆ. ಒಂದು ಜಗ್ಗೇಶ್ವರ ಊರು ಮಾಯಿಸಂದ್ರ ತುಮಕೂರು ಹತ್ರ. ಅದರಿಂದ ಮುಂದೆ ಒಂದು ಜಡೆಯ ಬಿಟ್ಟ ಮೇಲೆ ವಿಠಲ್ಪುರ ಅಂತ ಒಂದಿದೆ, ಅಲ್ಲಿಗೆ ಹೋಗಿದ್ದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೆನ್ನೆ ಟಯರ್ಡ್ ಆಗಿತ್ತಲ್ಲ, 250 ಕಿಲೋಮೀಟರ್ ಜರ್ನಿ ಆಟೋದಲ್ಲೇ. ಸೊ ಅದಕ್ಕೆ ಇವತ್ತು ಲೇಟಾಗಿದ್ದೆ. ಎದ್ದು 7:30 ಎದ್ದೆ. ವಾಕ್ ಹೋಗೋಣ ಅಂದ್ಕೊಂಡೆ, ಯಾಕೋ ಬೇಜಾರು, ಸೋಮಾರಿತನ. ದಯವಿಟ್ಟು ಸೋಮಾರಿತನ ಮಾತ್ರ ಮಾಡಬೇಡಿ ವಾಕಲ್ಲಿ. ಸೊ ನೆನ್ನೆ ಟಯರ್ಡ್ ಆಗಿತ್ತಂತ ನಾನು ಹೋಗಿಲ್ಲ ಅಷ್ಟೇ. ಬಟ್ ಬೆಳಗ್ಗೆ ಎದ್ದುಬಿಟ್ಟು ಬಂದು ಎಲ್ಲ ಆರಾಮಾಗಿ ಕೂತಿದ್ರು ನೋಡಿ. ಸದ್ವಿನಿ ಆರಾಮಾಗಿ ಕೂತಿದ್ದಾಳೆ. ನಾನು ಗ್ರೀನಿ ಕೂಡ ಆಟ ಆಡ್ತಾ ಇದ್ದಾಳೆ ನೋಡಿ, ತೋರಿಸ್ತೀನಿ. ನಾನು ಗ್ರೀನಿ ತೋರಿಸ್ತೀನಿ ನೋಡಿ. ನನ್ನ ಗ್ರೀನಿ ಆಟ ಆಡ್ತಾ ಇದ್ದಾಳೆ. ಆಟ ಆಡ್ತಾ ಇದ್ದಾಳೆ ಅವಳು. ಹೀಗೆ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಅವಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಹೇಗೆ ಆಟ ಆಡ್ತಾ ಇದ್ದಾಳೆ. ಗ್ರೀನಿ ಟರ್ನ್ ದಿಸ್ ಸೈಡ್. ಗ್ರೀನಿ, ಏನು ಈ ಕಡೆ ತರ ನೋಡು. ಟರ್ನ್ ದಿಸ್ ಸೈಡ್. ಮುಖ ತೋರಿಸು, ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಂದು. ಗ್ರೀನಿ ಮುಖ ತೋರಿಸು. ಗ್ರೀನಿ, ಟರ್ನ್ ದಿಸ್ ಸೈಡ್. ಈ ಕಡೆ ತಿರುಗು ನೋಡಿಲ್ಲಿ. ಯು ಸಿ ಗ್ರೀನಿ ಇಲ್ಲಿ ವಿಡಿಯೋ. ಕಮಾನ್ ನೋಡಿ, ಆಟ ಆಡ್ತಾ ಇದ್ದಾಳೆ. ಬಾಯ್ ಗ್ರೀನಿ. ಬಸವಮಾರಿ ಈಗ ಬಂದ. ಬರೀ ಕ್ರಿಕೆಟ್ ನೋಡೋದು ಇದೇ ಇವನ್ ಕೆಲಸ. ಕ್ರಿಕೆಟ್ ನೋಡೋದು ಇದೇ ಥರ. ಆ ಗ್ರೀನಿಗೆ ಹೊಟ್ಟೆ ಉರ್ಸೋದು ಇದೇ ಅವನ ಕೆಲಸ. ವೇಸ್ಟ್ ಬಾಡಿ ಕೂತಿದ್ದಾಳೆ. ಏನು ಓದೋಣ ಮಾಡೋಣ, ಒಂಚೂರು ರಿವಿಷನ್ ಮಾಡೋಣ, ಏನು ಕೇಳಬೇಡಿ. ಇದು ನಮ್ಮ ಮನೆ ಪರಿಸ್ಥಿತಿ ನೋಡಿ. ಗೊಂಬೆ ಬೆಳಗ್ಗೆನೇ ಓಡ್ತಾ ಇದೆ ನೋಡಿ. ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್. ಈ ಸಮ್ಮರ್ ರಜಾ ಕಳೆಯವರೆಗೂ ಪೇರೆಂಟ್ಸ್ಗೆ ಬಡಪ್ಪ ನರಕ. ಅಯ್ಯೋ, ಮೇಲಿಂದ ನರಕ ಎಲ್ಲ ಇಲ್ಲೇ ಇದೆ. ಈ ಥರ ಸ್ವಲ್ಪ ಬೆಳಗ್ಗೆನೇ ಗಾಡಿ ರೆಡಿ ಮಾಡಿಸ್ಬೇಕಾಗಿತ್ತು. ಯಾಕೋ ತುಂಬ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಗಾಡಿ. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹೊರಟೆ. ಏನು ಗಾಡಿ ಸೆಲ್ಫು ಸಿಕ್ಕೋಬಿಟ್ಟೆ ಕಿಕ್ ತಗೋತಾ ಇದೆ. ಗಾಡಿನೇ ಸ್ಟಾರ್ಟ್ ಆಗ್ತಾಯಿಲ್ಲ. ಫಸ್ಟ್ ಇವತ್ತು ಕೆಲಸ ಮಾಡೋಣ. ಓಕೆ ಸ್ನೇಹಿತರೆ, ಈಗ ಬ್ಯಾಟ್ರಿ ರಿಪೇರಿ ಮಾಡಿಸ್ಕೊಬಂದು ಇಲ್ಲೇ ನಮ್ಮ ಮಮ್ಮಿ ಹತ್ರ ಬರ್ತಾಯಿದ್ದೀವಿ. ದೇವಸ್ಥಾನ ಬಂತು, ಇಲ್ಲೇ ಬರ್ತಾಯಿದ್ದೀವಿ. ಎಲ್ಲೊಬ್ಬರು ವಿಶೇಷವಾದ ವ್ಯಕ್ತಿ ಇದ್ದಾರೆ ನಮಗೆ. ಬಂದರು ನೋಡಿ, ನಮ್ಮ ದೇವರು ಬರ್ತಾ ಇದ್ದಾರೆ ನೋಡಿ. ಇವರೇ ನಮ್ಮ ಅಜ್ಜಿ. ಇವ್ರ ಹೆಸರು ಲಕ್ಷ್ಮಮ್ಮ ಅಂತ. ಕೊಡ್ತಾರೆ ಬುದ್ಧಿಯವರು. ಒಂದೇ ಸರಿ ತಗೊಂಡಾಗ್ರಿ. ನಮ್ಮ ಈ ಬುದ್ಧಿಯವರು ಇವರು ಒಂದೇ ಸರಿ ತಗೊಂಡಾಗ್ರಿ. ಅವಳೇಲೆ ಫ್ರೆಂಡ್ಸ್ ನೋಡಿ, ನಮ್ಮ ಅಜ್ಜಿ ಕಾಸು ಕೊಟ್ಟಿರೋದಕ್ಕೆ ಈಗ ನಮ್ಮ ಅಪ್ಪಂಗೆ ಗ್ರೇಪ್ ಜ್ಯೂಸ್ ಕೊಡ್ಸೋಗ್ಬಿಟ್ಟು ಕೋಟ್ ಪಾರ್ಕ್ ಹತ್ರ ಗ್ರೇಪ್ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀವಿ ಅಷ್ಟೇ ನೋಡಿ. ಅವ್ರ ಅಜ್ಜಿ ದುಡ್ಡು ಕೊಟ್ಟರು ಅಂತ ಹಠ ಮಾಡಿ ನಾನು ಗ್ರೇಪ್ ಜ್ಯೂಸ್ ಕುಡಿಲೇಬೇಕು ಅಂತ ಕರ್ಕೊಂಬಂದಿದ್ದಾನೆ. ನಾನು ನೋಡಿದ್ರೆ ಇನ್ನೂ 50 ರೂಪಾಯಿ ಬೋಣಿ ಮಾಡ್ಕೊ ಕೂತಿದ್ದೀನಿ. ಅವ್ರ ಅಜ್ಜಿ ದುಡ್ಡಲ್ಲಿ ಕುಡಿತಾ ಇದ್ದಾನೆ. ಕೊಡಪ್ಪ, ಧರ್ಮ ಬರಲಿ. ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಬಿಟ್ಟು ಕುಡಿತಾ ಇದ್ದೀನಿ ಅಂತ. ನಿಮ್ಮ ಪರವಾಗಿ ನಾನೇ ಕೊಡ್ಬೇಕು ಅಷ್ಟೇ. ತುಂಬ ಚೆನ್ನಾಗಿದೆಯೇ ಗ್ರೇಪ್ ಜ್ಯೂಸ್. ಇದು ಮೈಸೂರು ಗ್ರೇಪ್ ಜ್ಯೂಸ್, ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ. ಚೆನ್ನಾಗಿದೆ. ಒಮ್ಮೆ ಭೇಟಿ ಕೊಡಿ. ಮೈಸೂರು ಕೋರ್ಟ್ ಮುಂದ್ಗಡೆ, ಜಿಲ್ಲಾ ಆಫ್ ಮೈಸೂರು. ಥ್ಯಾಂಕ್ ಯು. ಚೆನ್ನಾಗಿದೆ. ಸ್ನೇಹಿತರೆ, ಈಗ ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಮುಂದಿನ ಪ್ರಯಾಣ. ಬಾಡಿಗೆ ಸಿಕ್ಕಿದ್ರೆ ಬಾಡಿಗೆ, ಇಲ್ಲ ಅಂತಂದರೆ ಮನೆಗೆ. ಅಮ್ಮ ಒಂದು ಸ್ವಲ್ಪ ಅಕ್ಕಿ ಕೊಟ್ಟಿದ್ದಾರೆ ನಮ್ಮಮ್ಮ, ಅದನ್ನೆಲ್ಲ ಮನೆಗೆ ಕೊಟ್ಬಿಡೋಣ ಅಂತ ಹೋಗ್ತಾ ಇದೆ. ನೋಡಿ, ಇವನು ಅಡ್ಡಾಡ ಬರ್ತಾ ಇದ್ದಾನೆ ವಿಡಿಯೋ ಮಾಡೋದಕ್ಕೆ. ತೊಂದರೆ ಕೊಡ್ತಾ ಇದ್ದಾನೆ. ಉತ್ತಮ್
ಅಲ್ಲಿ ನಾ ಮಧ್ಯಾಹ್ನ ಮೇಲೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಾಡಿಗೆಲ್ಲಿ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ಸಂಜೆ ಉತ್ತಮ್ ಟ್ಯೂಷನ್ ಬಿಟ್ಟು ಮತ್ತೆ ಅವನ್ನ ಸಂಜೆ 7 ಗಂಟೆಗೆ ವಾಪಸ್ ಕರ್ಕೊಬಂದೆ. ಆಮೇಲೆ ಮತ್ತೊಂದು ವಿಷಯ ಏನು ಅಂದರೆ, ನಾನು ವೀಡಿಯೋಗಳನ್ನ ಮಾಡಿ ಕೆಲವು ಸಮಯದಲ್ಲಿ ನಾವು ಎಡಿಟ್ ಮಾಡ್ತೀವಿ. ಆದರೆ ಕೆಲವ್ರು ಹೇಳ್ತಾರೆ, ನೀವು ಹೇಗೆ ನೇರವಾಗಿ ಸ್ಪಾಟಲ್ಲಿ ಮಾತಾಡ್ತೀರಾ, ಹಾಗೆ ಚೆನ್ನಾಗಿರುತ್ತೆ ಹಾಗೆ ಮಾಡಿ ಅಂತ. ಅದಕ್ಕೆ ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದೀನಿ. ಇವತ್ತು ಯಾವುದೇ ರೀತಿಯಾದ ಎಡಿಟಿಂಗ್ನ ನಾನು ಮಾಡಿರೋಂಥ ವೀಡಿಯೋದಲ್ಲಿ ಮಾಡಿಲ್ಲ. ನೇರವಾಗಿ ಹೊರಗಡೆ ಏನು ಮಾತಾಡ್ತೀನೋ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿದ್ದರೆ ಸ್ವಲ್ಪ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಮತ್ತೆ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನೆಲ್ಲ ಪ್ರೀತಿ ವ್ಯೂವರ್ಸ್ಗರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ಧನ್ಯವಾದಗಳು. ಡಿನ್ನರ್ ನಾನು 2 ಚಪಾತಿ, 1 ಕಪ್ ಸಾಂಬಾರು, 1 ಬೀಟ್ರೂಟ್ ಪಲ್ಯದ ಮೂಲಕ ಮುಗಿಸ್ತಾ ಇದ್ದೀನಿ. ನೀವು ಇದೇ ಥರ ಲೈಟಾಗಿ ರಾತ್ರಿ ಹೊತ್ತು ಫುಡ್ನ ತಗೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮಿತಾಹಾರ ನಮ್ಮ ಉತ್ತಮ ಆರೋಗ್ಯನ ತಂದುಕೊಡುತ್ತೆ. ಓಕೆ, ನೋಡಿ ಇವತ್ತಿನ ನನ್ನ ಈ ಫುಡ್ ಈ ಥರ ಇದೆ. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿನಚರಿನ ಈ ಊಟ ಮಾಡೋದ್ರ ಮೂಲಕ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.